ವೀಕೆಂಡ್ ಬಂತು, OTTಯಲ್ಲಿ ಏನು ನೋಡೋದು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಈ ವಾರ OTTಯಲ್ಲಿ ಬಿಡುಗಡೆಯಾಗಿರುವ ಮೋಸ್ಟ್ ಅವೈಟೆಡ್ ಸಿನಿಮಾಗಳಿವು. ನಿಮ್ಮ ವೀಕೆಂಡ್ ಮಸ್ತ್ ಆಗೋದಂತೂ ಗ್ಯಾರಂಟಿ. ನಮಸ್ಕಾರ ವೀಕ್ಷಕರೇ, ಕನ್ನಡ ಲೇಟೆಸ್ಟ್ ಯೂಟ್ಯೂಬ್ ಚಾನೆಲ್ನ OTT ರೆಕಮೆಂಡೇಶನ್ಗೆ ಸ್ವಾಗತ. ಈ ವಾರ G5, ನೆಟ್ಫ್ಲಿಕ್ಸ್ ಮತ್ತು ಜಿಯೋ ಹಾಟ್ಸ್ಟಾರ್ಗಳಲ್ಲಿ ಹೊಸ ಸಿನಿಮಾಗಳು ಲಗ್ಗೆಯಿಟ್ಟಿವೆ. ಬನ್ನಿ, ಯಾವೆಲ್ಲ ಸಿನಿಮಾಗಳು ನಿಮ್ಮ ಕಾಯುವಿಕೆಗೆ ತಕ್ಕ ಪ್ರತಿಫಲ ನೀಡಲಿವೆ ಅಂತ ನೋಡೋಣ. ಮೊದಲು ಹೇಳೋದಾದ್ರೆ ಮಾ ಇಂಟಿ ಬಂಗಾರಂ. ಸಮಂತಾ ನಟನೆಯ ಈ ಸಿನಿಮಾ ಒಂದು ಅದ್ಭುತವಾದ ಫ್ಯಾಮಿಲಿ ಡ್ರಾಮಾ. ಮನೆಯ ಸಂಬಂಧಗಳ ನಡುವಿನ ಎಮೋಷನಲ್ ಜರ್ನಿಯನ್ನ ಈ ಸಿನಿಮಾ ಅತ್ಯಂತ ಸುಂದರವಾಗಿ ತೆರೆದಿಟ್ಟಿದೆ. ಈ ಸಿನಿಮಾವನ್ನ ಜಿಯೋ ಹಾಟ್ಸ್ಟಾರ್ನಲ್ಲಿ ವೀಕ್ಷಿಸಬಹುದು. ಚಂದ್ ಮೇರಾ ದಿಲ್. ಬಾಲಿವುಡ್ನಲ್ಲಿ ನಿರ್ಮಾಣವಾಗಿರುವ ಈ ಸಿನಿಮಾ ಪಕ್ಕಾ ರೊಮ್ಯಾಂಟಿಕ್ ಎಂಟರ್ಟೈನರ್. ಅನನ್ಯ ಪಾಂಡೆ ಲಕ್ಷ್ಯ ಕಾಂಬಿನೇಷನ್ನಲ್ಲಿ ಮೂಡಿ ಬಂದಿರುವ ಈ ಚಿತ್ರ ಪ್ರೇಮಿಗಳಿಗೆ ಖಂಡಿತ ಇಷ್ಟವಾಗಲಿದೆ. ಈ ಸಿನಿಮಾವನ್ನು ಸಹ ಜಿಯೋ ಹಾಟ್ಸ್ಟಾರ್ನಲ್ಲಿ ವೀಕ್ಷಿಸಬಹುದು. ಪವಿತ್ರಂ ಸೀಸನ್ 2. ಮಲಯಾಳಂನ ಈ ಸೀರೀಸ್ ಮದುವೆ, ನಂಬಿಕೆ ಮತ್ತು ಕೌಟುಂಬಿಕ ಜೀವನದ ಸುಂದರ ಪಯಣ. ಯಾವುದೇ ಎಕ್ಸ್ಟ್ರಾ ಡ್ರಾಮಾ ಇಲ್ಲದೆ ನೇರವಾಗಿ ಮನಸ್ಸಿಗೆ ತಟ್ಟುವ ಕತೆ ಬೇಕು ಅನ್ನೋರಿಗೆ ಇದು ಬೆಸ್ಟ್ ಚಾಯ್ಸ್. ಈ ಸೀರೀಸ್ ಜಿಯೋ ಹಾಟ್ಸ್ಟಾರ್ನಲ್ಲಿದೆ. ಟ್ರಾನ್ಸ್ಫರ್ ತ್ರಿಮೂರ್ತಿಲು. ಇದು ಪಕ್ಕಾ ತೆಲುಗು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಒಬ್ಬ ಪ್ರಾಮಾಣಿಕ ಪೇದೆ ದೊಡ್ಡ ಪವರ್ಫುಲ್ ವ್ಯಕ್ತಿಗಳ ವಿರುದ್ಧ ಹೇಗೆ ಹೋರಾಡ್ತಾನೆ ಅನ್ನೋದೇ ಈ ಚಿತ್ರದ ಕಥಾಹಂದರ. ಈ ಸಿನಿಮಾವನ್ನ G5 OTTಯಲ್ಲಿ ವೀಕ್ಷಿಸಬಹುದು. ದಿ ಡೆವಿಲ್. ಸ್ಯಾಂಡಲ್ವುಡ್ ನಟ ದರ್ಶನ್ ಅವರ ಡ್ಯುಯಲ್ ರೋಲ್ ಇರುವ ಈ ಕನ್ನಡ ಸಿನಿಮಾ ಪೊಲಿಟಿಕಲ್ ಆಕ್ಷನ್ ಡ್ರಾಮಾ ಶೈಲಿಯಲ್ಲಿದೆ. ಡಿಸೆಂಬರ್ನಲ್ಲಿಯೇ ಸಿನಿಮಾ ರಿಲೀಸ್ ಆದರೂ ಕೂಡ 7 ತಿಂಗಳ ಬಳಿಕ ಈ ಚಿತ್ರ ಇದೀಗ G5 OTTಗೆ ಆಗಮಿಸಿದೆ. ಸೊ ಈ ವೀಕೆಂಡ್ನಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಕೂತು ಈ ಸಿನಿಮಾಗಳನ್ನು ಎಂಜಾಯ್ ಮಾಡಿ. ಈ ಸಿನಿಮಾಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಸಿನಿಲೋಕದ ಕ್ಷಣದ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಕನ್ನಡ ಲೇಟೆಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.